ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ರುಚಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುತ್ತಲ್ವ, ಆಲೂ ಟಿಕ್ಕಾ ಅಂತ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಹೊರಗಡೆ ಗರಿ ಗರಿ ಇರುತ್ತೆ, ಒಳಗಡೆ ಮೃದು ಇರುತ್ತೆ, ಮೆತ್ತಗಿರುತ್ತೆ. ಹೋಟೆಲ್ಗಳಲ್ಲೆಲ್ಲ ಸಿಗುತ್ತೆ. ನಿಮಗೆ ಹೋಟೆಲ್ಗಳಲ್ಲಿ ಆರ್ಡ್ರ್ ಮಾಡಿದರೆ ತುಂಬ ಕಾಸ್ಟ್ಲಿನೂ ಇರುತ್ತೆ. ಆಮೇಲೆ ಫ್ರೋಝನ್ ಫುಡ್ ಆಗಿಯೂ ಸಿಗುತ್ತೆ. ಮಾಲ್ಗಳಲ್ಲೆಲ್ಲ ಫ್ರೋಝನ್ ಫುಡ್ ಇರುತ್ತೆ. ತಂದು ನಾವು ಫ್ರೈ ಮಾಡಿದರೆ ಆಯಿತು, ಆ ಥರ ಇರುತ್ತೆ. ಅದು ಕಾಸ್ಟ್ಲಿ ಬರುತ್ತೆ. ಇದು ಮನೆಯಲ್ಲೇ ಮಾಡ್ಬೋದು, ನಾವು ತುಂಬ ಚೆನ್ನಾಗಿ ಮಾಡ್ಬೋದು, ರುಚಿಯಾಗಿ ಅದೇ ಥರ ಅದೇ ರುಚಿ ಬರುತ್ತೆ. ಇದಕ್ಕೆ ಬೇಯಿಸಿದ ಆಲೂಗಡ್ಡೆ ಇದೆಯಲ್ವ, ಸಿಪ್ಪೆ ತೆಗೆದುಬಿಟ್ಟು ಈ ಥರ ತುರಿತಾ ಇದ್ದೀನಿ ನಾನು ತುರಿಮಣೆಯಲ್ಲಿ. ಯಾವುದೇ ಇದರಲ್ಲಿ ದೊಡ್ಡದಲ್ಲಿ ಚಿಕ್ಕದಲ್ಲಿ ಯಾವುದಲ್ಲಾದರೂ ತುರಿಬೋದು. ಇದು ಯಾಕೆ ತುರಿಯೋದು ಅಂದರೆ, ನಾವು ಕೈಯಲ್ಲಿ ಹುಡಿ ಮಾಡಿದರೆ ಗಂಟುಗಳು ಉಳಿದ್ಬಿಡತ್ತೆ. ಸುಮ್ಮನೆ ಹೀಗೆ ಹುಡಿ ಮಾಡಿದರೆ ಹೆಂಗೆ ಮಾಡಿದರೂ ಗಂಟುಗಳು ಉಳಿಯತ್ತೆ. ನೋಡಿ, ಈ ಥರ ತುರಿದ್ರೆ ಆ ಗಂಟುಗಳು ಉಳಿಯಲ್ಲ. ಅದು ಮೆತ್ತಗೆ ಅಂದರೆ ನಮಗೆ ಮುದ್ದೆ ಮಾಡೋದಕ್ಕೆ ಸುಲಭವಾಗಿ ಬರುತ್ತೆ. ಚೆನ್ನಾಗಿ ಗಂಟುಗಳಿಲ್ಲದೆ ಮುದ್ದೆ ಆಗಬೇಕಿದು. ನೀವು ಕೈಯಲ್ಲಿ ಮಾಡೋದಾದರೂ ಮಾಡ್ಬೋದು, ಅಂದರೆ ಸಾಮಾನ್ಯವಾಗಿ ಗಂಟುಗಳು ಉಳಿಯತ್ತೆ. ಇಲ್ಲಾಂದರೆ ಗ್ಲಾಸಿನ ಹಿಂದಿನ ಸೈಡಲ್ಲಿ ಜಜ್ಜಿ ಆ ಥರನೂ ಪುಡಿ ಮಾಡ್ಬೋದು. ಆದರೆ ಈ ಥರ ತುರಿದ್ರೆ ಸುಲಭವಾಗಿ ಮುದ್ದೆ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, 1 ಚಮಚ. ಈಗ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ನೀವು ಚಿಲ್ಲಿ ಪೌಡರ್ ಹಾಕ್ಕೋಬೋದು, ಖಾರ ಪುಡಿ. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಿರುತ್ತೆ. ಚಿಲ್ಲಿ ಫ್ಲೇಕ್ಸ್ ಮನೆಯಲ್ಲೂ ಮಾಡ್ಕೋಬೋದು. ಒಣಮೆಣಸಿನ್ಕಾಯಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿಯಾಗಿ ಪುಡಿ ಮಾಡಿದ್ರೆ ಚಿಲ್ಲಿ ಫ್ಲೇಕ್ಸ್ ಆಯಿತು. ಇಲ್ಲಿ ಈಗ ನಾನು ಒಂದು ಹಸಿಮೆಣಸಿನ್ಕಾಯಿನೂ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4-5 ಕಾಳಿನಷ್ಟು ಕಾಳು ಮೆಣಸನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೈಸಾಗಿ ಪುಡಿ ಮಾಡಬೇಕಾಗಿಲ್ಲ, ತರಿಯಾಗಿ ಮಾಡಿದರೂ ಪರವಾಗಿಲ್ಲ. ಒಂದು ಇಂಚಿನಷ್ಟು ಶುಂಠಿನೂ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಖಾರ ಬೇಕು ಅಂದರೆ ಖಾರ ಪುಡಿ ಹಾಕ್ಕೋಬೋದು. ನಾನು ಇಷ್ಟೇ ಹಾಕಿರೋದು, ಯಾಕಂದರೆ ಎಲ್ಲನೂ ಖಾರ ಅಲ್ವಾ. ಶುಂಠಿ, ಹಸಿಮೆಣಸು, ಇದು ಕಾಳುಮೆಣಸು, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಎಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಸಾಲೆಗಳು ಸೇರಿದಾಗ ತುಂಬ ಚೆನ್ನಾದ ರುಚಿ ಬರುತ್ತೆ. ರೆಸ್ಟೋರೆಂಟ್ ಸ್ಟೈಲೇ, ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಆಮೇಲೆ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಪುಡಿ ಮತ್ತು 1 ಚಮಚದಷ್ಟು ಕೊತ್ತಂಬರಿ ಪುಡಿ, ಎರಡನ್ನು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಪುಡಿ ನಾವು ಇದರಲ್ಲಿ ಮಾಡ್ಬೋದು. ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡಿದರೆ ಪುಡಿ ಆಗುತ್ತೆ, ಮನೆಯಲ್ಲೇ ಮಾಡ್ಕೋಬೋದು. ಇದು ನಾನು ಅಮ್ಚೂರು ಪೌಡರ್ ಹಾಕ್ಕೊಂಡಿದ್ದೀನಿ ಹುಳಿ ರುಚಿಗೆ. ನೀವು ಬೇಕು ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು. ನಾನಿಲ್ಲಿ ಅಮ್ಚೂರು ಪೌಡ್ರ್ ಹಾಕಿದ್ದೀನಿ. ಅಮ್ಚೂರು ಪೌಡ್ರ್ ಅಂದರೆ ಒಣ ಮಾವಿನಕಾಯಿಯ ಪುಡಿ, ಅದು ಔಟ್ಸೈಡ್ ಸಿಗುತ್ತೆ ನಿಮಗೆ ಹೊರಗಡೆ. ಇದಕ್ಕೆ ಈಗ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲದಕ್ಕೂ ಮಸಾಲೆ ಜೊತೆ ಅಕ್ಕಿ ಹಿಟ್ಟನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಚೆನ್ನಾಗಿ ನಾದಬೇಕು. ಇದನ್ನು ಹುಡಿ ಆಗ, ಅಂದರೆ ಇದು ಇರಬಾರ್ದು, ಏನು ಗಂಟುಗಳಿರಬಾರ್ದು. ಇಲ್ಲಾಂದರೆ ಆಲೂಗಡ್ಡೆ ನಾವು ಸುಮ್ಮನೆ ಕೈಯಲ್ಲಿ ಪುಡಿ ಮಾಡಿದರೆ ಸ್ವಲ್ಪನಾದರೂ ಗಂಟುಗಳು ಉಳಿಯತ್ತೆ. ನೋಡಿ, ಗಂಟುಗಳು ಇಲ್ದಂಗೆ ಪುಡಿ ಮಾಡೋದು ಸ್ವಲ್ಪ ಕಷ್ಟ, ಕೈಯಲ್ಲಿ ಆಗಲ್ಲ. ಅದಕ್ಕೋಸ್ಕರ ನಾನು ತುರಿದ್ರೆ ಏನಾಗುತ್ತೆ ಅಂದರೆ ಗಂಟುಗಳು ಉಳಿಯಲ್ಲ. ಅದನ್ನು ಹಿಂಗೆ ನಾದಿದಾಗ ಚೆನ್ನಾಗಿ ಚಪಾತಿ ಹಿಟ್ಟು ಥರ ಫುಲ್ಲು ನಾದಿ ಒಂದೇ ಉಂಡೆ ಮಾಡ್ಕೋಬೇಕು, ನಾದಬೇಕು. 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಒಂದು 5-6 ಇದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅಕ್ಕಿ ಹಿಟ್ಟಿನ ಬದಲು ಫ್ಲೋರ್ ಹಾಕ್ಕೋಬೋದು. ನೀವು ಕಾರ್ನ್ಫ್ಲೋರ್ ಅಂತ ಸಿಗತ್ತಲ್ವ ಹೊರಗಡೆ, ಅದನ್ನು ಹಾಕ್ಕೋಬೋದು. ಜೋಳದ ಪುಡಿ ಸಿಗತ್ತಲ್ವ, ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕಿದ್ದೀನಿ, 2 ಒಂದೇ. ಅದು ಗರಿ ಗರಿ ಮಾಡಿಸುತ್ತೆ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕಿ, ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಹಾಕಿ. ಹೊರಗಡೆ ಕಾರ್ನ್ಫ್ಲೋರ್ ಹಾಕ್ತಾರೆ ಹೋಟೆಲ್ನವರೆಲ್ಲ. ಇದನ್ನು ಈಗ ಚೆನ್ನಾಗಿ ನಾದಿಬಿಟ್ಟು, ಈಗ ಕೈ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಟಿಕ್ಕಿ ಥರ ಮಾಡ್ಕೊಳ್ಳಿ. ಸ್ವಲ್ಪ ಉಂಡೆ ಮಾಡಿ ಅದನ್ನು ಚಪ್ಪಟೆ ಮಾಡಿ ಶೇಪಿಗೆ ತರಬೇಕು. ನೀವು ಈ ಥರ ರೌಂಡ್ ಶೇಪು ತನ್ನಿ. ಎಲ್ಲನೂ ಅದೇ ಥರ ಮಾಡ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಬಾರ್ದು, ತುಂಬ ದಪ್ಪನೂ ಅಲ್ಲ. ಅದರಿಂದ ಸ್ವಲ್ಪ ಹಿಟ್ಟು ಜಾಸ್ತಿ ತಗೋಬೇಕಾಗತ್ತೆ, ದಪ್ಪ ಉಂಡೆ ಆಗಿರೋದ್ರಿಂದ. ಅದರಿಂದ ತುಂಬ ತೆಳ್ಳಗೇನೂ ಇರಬಾರ್ದು. ಸ್ವಲ್ಪ ನೀರು ಕೂಡ ಸೇರಿಸ್ಬಾರ್ದು. ಏನು ಯಾವುದೇ ನೀರು ಸೇರಿಸೋದು ಬೇಡ. ಆಲೂಗಡ್ಡೆನೇ ಸಾಕಾಗತ್ತೆ. ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡೋದು. ನೀರು ಸೇರ್ಸೋಕ್ಕೆ ಹೋಗ್ಬಿಡಿ, ನೀರು ಜಾಸ್ತಿ ಆಗುತ್ತೆ. ಅದಕ್ಕೆ ಬರೀ ಆಲೂಗಡ್ಡೆ ಉಂಡೆನೇ. ಅದು ಉಂಡೆಯಾಗಿ ಬರೋಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದು, ಮತ್ತು ಗರಿ ಗರಿ ಬರೋಕ್ಕೆ. ನೋಡಿ, ಈ ಥರ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಚಪ್ಪಟೆ ಮಾಡಿ ಅಷ್ಟೇ, ಹೆಚ್ಚಲ್ಲ. ತುಂಬ ತೆಳ್ಳಗಾಗಬಾರ್ದು. ರೌಂಡ್ ಮಾಡಿಕೊಂಡು ಇಟ್ಟಿರಿ ಎಲ್ಲವನ್ನು. ನಿಮಗೆ ಫ್ರೋಝನ್ ಫುಡ್ ಅಂತ ಸಿಗುತ್ತೆ ನೋಡಿ ಮಾಲ್ಗಳಲ್ಲೆಲ್ಲ, ಅದೇ ಥರ ಆಗುತ್ತೆ. ಅವ್ರು ಯಾವುದರಲ್ಲಿ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ನಾವು ಮನೇಲಿ ಮಾಡಿದರೆ ಅದೇ ರುಚಿ ಬರುತ್ತೆ. ಯಾಕೆ ಹೊರಗಿನ ತರಬೇಕಲ್ವ, ಇದನ್ನೇ ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಶಾಲೋ ಫ್ರೈ ಮಾಡೋದು. ಶಾಲೋ ಫ್ರೈ ಅಂದರೆ ಚಪ್ಪಟೆ ಅಡಿ ಇರುವಂತಹ ಪಾತ್ರೆ ತಗೊಳ್ಳಿ. ನೀವು ಬಾಣಲೆ ಅಂದರೆ ರೌಂಡ್ ಇರುತ್ತಲ್ವ, ಎಣ್ಣೆ ಚೆನ್ನಾಗಿ ನಿಲ್ಲುತ್ತೆ, ಅದು ಮುಳುಗುತ್ತೆ.
ಮುಳುಗಬಾರ್ದು. ಶಾಲೋ ಫ್ರೈ ಅಂದರೆ ಮೇಲೆ ಮಾತ್ರ ಅಡಿಯಲ್ಲಿ ಮಾತ್ರ ಎಣ್ಣೆ ಇರಬೇಕು, ಮೇಲೆ ಇರಬಾರ್ದು. ಅಂದರೆ ತಿರುವಿ ಹಾಕಿ ಬೇಯಿಸೋದು, ಪೂರ್ತಿ ಎಣ್ಣೆಯಲ್ಲಿ ಮುಳುಗಿಸಿ ಬೇಯಿಸೋದಲ್ಲ. ಅದರಿಂದ ಅದಕ್ಕೋಸ್ಕರ ಇಲ್ಲಿ ನಾನು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ನೀವು ಯಾವುದೇ ಬೇರೆ ಇದು ತೊಗೊಂಡ್ರೂ ಪರವಾಗಿಲ್ಲ. ನೋಡಿ, ಎಣ್ಣೆ ಬಿಸಿ ಆದಮೇಲೆ, ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈ ಥರ ಟಿಕ್ಕಿಗಳನ್ನು ಹಾಕ್ತೀವಿ. ಎಣ್ಣೆ ಸ್ವಲ್ಪ ಕಡಿಮೆ ಸಾಕಾಗತ್ತೆ ಶಾಲೋ ಫ್ರೈಗೆ. ಇದಕ್ಕಿಂತಲೂ ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ಕೋಬೋದು ನೀವು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಸೈಡ್ ಮಾತ್ರ ಎಣ್ಣೆಯಲ್ಲಿ ಮುಳುಗಬೇಕು, ಎರಡು ಸೈಡು ಬೇಡ. ಆಮೇಲೆ ತಿರುವಿ ಹಾಕಿ ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳೋದು. ನಾವೀಗ ಸಾಮಾನ್ಯವಾಗಿ ಡೀಪ್ ಫ್ರೈ ಅಂದರೆ ಮುಳುಗಿಸಿ ಬೇಯಿಸ್ಕೊಳ್ಳೋದಲ್ವ. ಇದು ಮುಳುಗಿಸಿ ಬೇಯಿಸೋದಲ್ಲ, ಶಾಲೋ ಫ್ರೈ ಅಂದರೆ ಮೇಲಿಂದ ಬೇಯಿಸ್ಕೊಳ್ಳೋದು. ನೋಡಿ, ಈ ಥರ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ತಿರುವಿ ಹಾಕ್ಕೊಳ್ಳೋದು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗೋದು ಬೇಡ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಸಾಕು. ತುಂಬ ಚೆನ್ನಾಗಿ ಆಗುತ್ತೆ ಇದು. ಗರಿ ಗರಿನೂ ಆಗುತ್ತೆ, ಹೊರಗಡೆಯಿಂದ ಗರಿ ಗರಿ ಇರುತ್ತೆ. ಹೊರಗಡೆ ನಮಗೆ ರೆಸ್ಟೋರೆಂಟಲ್ಲೆಲ್ಲ ಏನು ಸಿಗುತ್ತೋ ಅದೇ ರುಚಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಮನೆಯಲ್ಲೇ ಮಾಡ್ಕೋಬೋದು. ನೀವು ಯಾವುದು ಬೇಕಾದ್ರೆ ಮಸಾಲೆ ಬೇಕಾದ್ರೆ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ನಿಮಗೆ ಈ ಮಸಾಲೆಗಳು ಇಷ್ಟ ಇಲ್ಲ ಅಂದರೆ ಬೇರೆ ನಮ್ಮ ದಕ್ಷಿಣದ ಮಸಾಲೆಗಳು ಬೇಕಾದ್ರೂ ಹಾಕ್ಕೋಬೋದು. ಆದರೆ ಆಲೂ ಟಿಕ್ಕಿ ಈ ಮಸಾಲೆಗಳೇ ಇರೋದು. ಆಲೂ ಟಿಕ್ಕಿಲಿ ಈ ಥರ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಸೈಡ್ ಕೆಂಪಾದಾಗ ಈ ಥರ ತಿರುವಿ ಹಾಕ್ಕೊಳ್ಳಿ, ಕೆಂಪಗಾಗೋವರೆಗೂ ಕಾಯಿಸ್ಕೊಳ್ಳಿ. ಈ ಥರ ನಾವು ಬಾಣಲೆ, ನಾರ್ಮಲ್ ಬಾಣಲೆ ತೊಗೊಂಡ್ರೆ ಅದು ಆಳ ಇರುತ್ತಲ್ವ, ಅದರಲ್ಲಿ ಎಣ್ಣೆ ಹಾಕಿದ ತಕ್ಷಣ ಇದರಲ್ಲಿ ಮುಳುಗುತ್ತೆ. ಎಷ್ಟೇ ಕಡಿಮೆ ಎಣ್ಣೆ ಹಾಕಿದ್ರು, ಇಲ್ಲಾಂದರೆ ಕಡಿಮೆ ಒಂದೊಂದೇ ಮಾಡಬೇಕು, ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ. ಅದು ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ಈ ಚಪಾಟೆ ಫ್ಲ್ಯಾಟ್ ಇರುವಂಥ ಪಾತ್ರೆ ತೊಗೊಂಡ್ರೆ ನಿಮಗೆ ಬೇಕಾದಂಗೆ ಈ ಥರ 5-6 ಒಟ್ಟಿಗೆ ಮಾಡೋಕ್ಕೆ ಆಗುತ್ತೆ. ನೋಡಿ, ಈ ಥರ ಎರಡು ಕಡೆಯೂ ಕೆಂಪಾದಾಗ ತೆಗೀರಿ. ತುಂಬ ರುಚಿಯಾಗಿರುತ್ತೆ ಇದು. ಸಾಯಂಕಾಲ ತಿಂಡಿಗೆ ಹೆಚ್ಚು ಟೈಮ್ ತಗೊಳ್ಳಲ್ಲ. ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡ್ರೆ ಆಯಿತು, ಆಮೇಲೆಲ್ಲ ಬೇಗ ಬೇಗ ಆಗುತ್ತೆ. ಸ್ವಲ್ಪ ಮಸಾಲೆಗಳು ಹಾಕೋದು, ಮಿಕ್ಸ್ ಮಾಡೋದಷ್ಟೇ. ಅದರಿಂದ ಸಾಯಂಕಾಲ ತಿಂಡಿಗೆ ಮಾಡ್ಬೋದು ಆರಾಮಾಗಿ. ಯಾರಾದರೂ ಗೆಸ್ಟ್ ಬಂದರೂ ಮಾಡಿ ಕೊಡ್ಬೋದು. ಮಕ್ಕಳಂತೂ ಸ್ಕೂಲಿಂದ ಬಂದಾಗ ತುಂಬ ಇಷ್ಟಪಟ್ಟು ತಿಂತಾರೆ, ಚಿಕ್ಕ ಮಕ್ಕಳೆಲ್ಲ ಇದನ್ನು. ಅದರಿಂದ ನೀವು ಮನೆಯಲ್ಲಿ ಧಾರಾಳವಾಗಿ ಮಾಡ್ಬೋದು. ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಬಂತು, ನಿಮಗೆ ಇಷ್ಟ ಆಯಿತಾ ಈ ತಿಂಡಿ ಅಂತ. ತಿಂಡಿ ಅಂತೂ ಇಷ್ಟ ಆಗಿರುತ್ತೆ. ಹೊರಗಡೆ ಎಲ್ಲರೂ ತಂದು ತಿಂತಾರೆ, ಹೊರಗಡೆಯಿಂದ ಎಲ್ರಿಗೂ ಇಷ್ಟ ಆಗತ್ತೆ. ತುಂಬ ರುಚಿಯಾದಂತಹ ಆಲೂ ಟಿಕ್ಕಾ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಹೊರಗಡೆಯಿಂದ ಎಷ್ಟು ಗರಿ ಗರಿ ಬಂದಿದೆ ಗೊತ್ತಾ. ಅದು ಅಕ್ಕಿ ಹಿಟ್ಟಲ್ವಾ, ಹೊರಗಡೆಯಿಂದ ಗರಿ ಗರಿ ಬರುತ್ತೆ, ಒಳಗಡೆಯಿಂದ ಮೃದು ಇರುತ್ತೆ. ನೋಡಿ, ಒಳಗಡೆಯಿಂದ ಆಲೂಗಡ್ಡೆ ಮೃದು ಇರುತ್ತೆ, ಹೊರಗಡೆ ಅಕ್ಕಿ ಹಿಟ್ಟು ಗರಿ ಗರಿ ಆಗಿರುತ್ತೆ. ಸಾಸ್ ಜೊತೆ ಎಲ್ಲ ಚೆನ್ನಾಗಿ ಆಗುತ್ತೆ ಇದು ತಿನ್ನೋಕ್ಕೆ. ಬೇಕು ಅಂದರೆ ಚಟ್ನಿ ಜೊತೆನೇ ತಿನ್ಬೋದು. ಸಾಸ್ ಜೊತೆ ಅಂತ ಲೆಕ್ಕ ಇದಕ್ಕೆ. ಹೋಟೆಲಲ್ಲೆಲ್ಲ ಸಾಸ್ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೆ ಹೆಂಗೆ ಅನ್ನಿಸ್ತು, ಇದು ರುಚಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ತುಂಬ ವೀಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ. ಇನ್ನು ಮುಂದೇನೂ ಅಪ್ಲೋಡ್ ಮಾಡ್ತೀನಿ, ಮೊದಲೇನೂ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.